ಅಲ್ಲಲ್ಲ, ಕಾಂಗ್ರೆಸ್ ಪಾರ್ಟಿಯವರಿಗೆ ವಿದೇಶದಲ್ಲಿ ಹೋಗಿ ರಾಹುಲ್ ಗಾಂಧಿ ದೇಶದ ಒಟ್ಟು ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ, ಸಂವಿಧಾನಿಕ ಸಂಸ್ಥೆಗಳ ಬಗ್ಗೆ, ದೇಶದ ವಿರುದ್ಧವಾಗಿ ದೇಶದ್ರೋಹಿಗಳ ಜೊತೆಗೆ, ಭಾರತದ ವಿರೋಧಿಗಳ ಜೊತೆಗೆ ಅಲ್ಲಿ ಭೇಟಿಯಾಗಿ ಮಾತುಕತೆ ನಡೆಸೋದು ಮತ್ತು ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಅನ್ನೋ ರೀತಿ ಮಾತನಾಡುವಂಥದ್ದೇನಿದೆ, ಯಾರು ಎಮರ್ಜೆನ್ಸಿ ಹಾಕಿ ಇವತ್ತಿಗೂ ಸಹಿತ ಒಂದು ಸರ್ತೆ ನಾಮಕೆ ವಾಸ್ತೆ ಖರ್ಗೆ ಅವ್ರನ್ನ ಅಧ್ಯಕ್ಷ ಮಾಡಿದ್ಬಿಟ್ರೆ ತಮ್ಮ ವಂಶ ಪಾರಂಪರ್ಯವಾಗಿ ತಾವೇ ಪ್ರಧಾನಮಂತ್ರಿಗಳಿಗೆ ಈಗ ಹೇಳವ್ರು, ನಾವು ಸರ್ಕಾರ ಬಂದರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗೋದಿಲ್ಲ, ಖರ್ಗೆ ಆಗ್ತಾರೆ ಅಂತ ಹೇಳಿ ಅವರು. ಯಾವುದೇ ಪ್ರಜಾಪ್ರಭುತ್ವ ಇಲ್ಲದ ಪಾರ್ಟಿ ಪ್ರಜಾಪ್ರಭುತ್ವದ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡಿ ತಾವು ಗೆದ್ದಾಗ ಇಲೆಕ್ಷನ್ ಕಮಿಷನ್ನು ತಾವು ಗೆದ್ದರೂ ಇಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡ್ತಾರೆ. ಹಿಮಾಚಲ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ, ತೆಲಂಗಾಣದಲ್ಲಿ ಅನೇಕ ಕಡೆ 3-4 ಕಡೆ ಅವರು ಮತ್ತು ವಿರೋಧ ಪಕ್ಷದವರು ಗೆದ್ದಿದ್ದಾರೆ, ಆದರೂ ಮಾತಾಡ್ತಾರೆ. ಇದು ಒಂದು. ಅದೇ ರೀತಿಯಾಗಿ ಇವತ್ತು ಚೀಫ್ ಜಸ್ಟಿಸ್ ಅವ್ರ ಮನೆಗೆ ಅವ್ರು ಕರೆದ ಒಂದು ಧಾರ್ಮಿಕ ಕಾರ್ಯಕ್ರಮ, ಅದು ವೈಯಕ್ತಿಕ ಸೋಷಿಯಲ್ ಕಾರ್ಯಕ್ರಮ, ಅದರಲ್ಲಿ ಹೋಗಬಾರ್ದಂತೇನಿದೆ. ಅಂದರೆ ಕಾಂಗ್ರೆಸ್ ಪಾರ್ಟಿಗೆ ಇಫ್ತಿಯಾರ್ ಕೂಟ ನಡೀತದೆ, ಇಫ್ತಿಯಾರ್ ಕೂಟಕ್ಕೆ CJ ಬಂದರೆ ನಡೀತದೆ, ಗಣಪತಿಗೆ CJ ಆಹ್ವಾನ ಕೊಟ್ಟರೆ ನಡೆಯಲ್ಲ. ಇದೆಂಥ ನ್ಯಾಯ ಇದೆ? ಅಂದ್ರೆ ನಿಮಗೆ ನಿಮ್ಮ ವೋಟ್ ಬ್ಯಾಂಕಿಗೆ ಅನುಕೂಲ ಆಗುವಂಥದ್ದು ಇದ್ರೆ ಇಫ್ತಿಯಾರ್ ಕೂಟ ಆದರೆ ಅಲ್ಲೇ ಮನಮೋಹನ್ ಸಿಂಗ್ ಇದ್ದರೆ ಎರಡೂ ನಡೀತದೆ. ಮೋದಿಯವರು ಹೋಗಿ ಅವರು ಆಹ್ವಾನ ಕೊಟ್ಟಿದ್ದರು, ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡಿ ಬಂದ್ರೆ, ಪೂಜೆ ಮಾಡಿ ಬಂದರೆ ಇದು ನಿಮಗೆ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ CJ ಮೋದಿಯವರ ವಿಷಯದಕ್ಕಿಂತ ಹೆಚ್ಚಾಗಿ ಗಣಪತಿ ಪೂಜೆಯನ್ನು ಮಾಡಿದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ವಿರೋಧ ಮಾಡ್ತಾರೆ.